ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ. ಸೊ ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ರೆ ನನ್ನ ತಮ್ಮ ಹೇಳ್ದ, ಚಿಕ್ಕಬಳ್ಳಾಪುರ ಹತ್ರ ಒಂದು ಆವಲ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಅದರ ಮೇಲೆ ಸುಮಾರು 800 ವರ್ಷದ ಇತಿಹಾಸ ಇರುವಂಥ ಒಂದು ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ ಇದೆ. ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ಅಂತ ಹೇಳಿದಾಗ ನಾವೆಲ್ಲ ಪ್ಲಾನ್ ಮಾಡಿ ಪ್ರಿಪೇರ್ ಆದ್ವಿ. ಸೊ ಬೆಳಗ್ಗೆನೇ ಎದ್ದು ಮನೆಗೆಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ನಾವು 10 o'clock 10 ಗಂಟೆ ಅಷ್ಟೊತ್ತಿಗೆ ಬಿಟ್ವಿ ಮನೆ. ಸೊ ನಾವು ದಿಬ್ಬೂರಳ್ಳಿಯಿಂದ ಬಿಟ್ವಿ. ದಿಬ್ಬೂರಳ್ಳಿಯಿಂದ ಸಾದಲಿಗೆ ಬಂದು, ಸಾದಲಿಯಿಂದ ಪೆರೇಸಂದ್ರ ಕಡೆಗೆ ಒಂದು ರೋಡ್ ಹೋಗುತ್ತೆ, ಅಲ್ಲಿಂದ ಒಂದು 18 ಕಿಲೋಮೀಟ್ರು. ಸೊ ಪೆರೇಸಂದ್ರಾಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು 15 ಕಿಲೋಮೀಟ್ರು ನರಸಿಂಹಸ್ವಾಮಿ ಬೆಟ್ಟ, ಆವಲ ಬೆಟ್ಟ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ದೇವಸ್ಥಾನ ಇವಾಗ ಮಳೆ ಬೀಳ್ತಾ ಇರೋ ಟೈಮ್ ಆಗಿರೋದ್ರಿಂದ ಫುಲ್ಲು ಕಂಪ್ಲೀಟ್ ಗ್ರೀನರಿ, ಎಲ್ಲಿ ನೋಡ್ರು ಹಚ್ಚ ಹಸುರಾಗಿ ಗಿಡಗಳೆಲ್ಲ, ಮರಗಳೆಲ್ಲ ತುಂಬ ಚೆನ್ನಾಗಿತ್ತು. ಈವನ್ ನಾವು ಅಲ್ಲಿರುವಾಗ ಕೂಡ ತುಂಬ ಟೈಮು ಮಳೆ ಬಂದು ನಿಲ್ಲೋದು ಆ ಥರ ಮಾಡ್ತಾಯಿತ್ತು. ಸೊ ನಮ್ಮ ವೆಹಿಕಲ್ಸ್ ಏನಾಗುತ್ತೆ ಅಂದರೆ ಸುಮಾರು ಒಂದು 3/4 ಬೆಟ್ಟದವರೆಗೂ ವಿ ಕ್ಯಾನ್ ಏಬಲ್ ಟು ರೈಡ್. ಸೊ ಮತ್ತು ಅಲ್ಲೆಲ್ಲ ವೆಹಿಕಲ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವಲ್ಲಿಂದ ಮೆಟ್ಲು ಮುಖಾಂತರ ದೇವಸ್ಥಾನ ಹತ್ರಕ್ಕೆ ಹೋದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೀವು ನೋಡ್ಬೋದು. ತುಂಬ ಎಲ್ಲ ಮಳೆ ಬಂದು ಎಲ್ಲ ನೆಲ ಎಲ್ಲ ವೆಟ್ಟಾಗಿದೆ, ತೇವಾಂಶ ಇದೆ. ಸೊ ಇಲ್ಲಿ ತುಂಬ ದೇವಸ್ಥಾನ ಕೂಡ ತುಂಬ ಆಧ್ಯಾತ್ಮಿಕವಾಗಿ ತುಂಬ ಚೆನ್ನಾಗಿತ್ತು. ಆವತ್ತು ನಮ್ಮ ಅದೃಷ್ಟ ಏನಂದರೆ, ಅವತ್ತು ಯಾರೋ ಭಕ್ತಾದಿಗಳು ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ರು. ಸೊ ಕಲ್ಯಾಣೋತ್ಸವ ಜಸ್ಟ್ ಕಂಪ್ಲೀಟ್ ಆಗಿತ್ತು. ನಮಗೆ ಅದೊಂದು ಒಳ್ಳೆಯದು ಅಂತ ನಮಗೆ ಹೇಳ್ತಾಯಿತ್ತು. ಸೊ ಹಾಗೆ ನೀವು ನೋಡಿದ್ರೆ ಕಲ್ಯಾಣೋತ್ಸವ ಮಾಡಿಸಿದಂಥ ಕುಟುಂಬದವರು ನರಸಿಂಹಸ್ವಾಮಿಗೆ ಆರತಿ ಅಂತ ಮಾಡ್ತಾಯಿದ್ದಾರೆ. ಸೊ ಹಾಡು ಕೂಡ ಆಡ್ತಾ ಇರೋದನ್ನು ನೀವು ನೋಡ್ಬೋದು. ಸೊ ಇದು ನರಸಿಂಹಸ್ವಾಮಿ ಒಂದು ಗವಿ ಒಳಗಡೆ ಇದೆ. ಒಂದು 2 ಬಂಡೆಗಳ ಮಧ್ಯೆ ನರಸಿಂಹಸ್ವಾಮಿ ನಮಗೆ ದರ್ಶನ ಕೊಡ್ತಾರೆ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ ಸುತ್ತಲೂ ಪ್ರದಕ್ಷಿಣೆ ಹಾಕೋದಕ್ಕೆ ಸ್ಥಳಾವಕಾಶ ಇದೆ. ನಾವು ಎಡಗಡೆಯಿಂದ ಹೋಗಿ ಒಂದು ಪ್ರದಕ್ಷಿಣೆ ನೋಡಿ, ಇಲ್ಲಿ ಈ ದಾರಿನಲ್ಲಿ ನಾವು ಪ್ರದಕ್ಷಿಣೆ ಹಾಕ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ನೋಡಿದ್ರೆ ಎಂಥವ್ರಿಗೂ ಆಧ್ಯಾತ್ಮಿಕ